ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೂರನೇ ವೇರಿಯೇಷನ್ ಅನ್ನ ನೋಡ್ತಾ ಹೋಗೋಣ. ಟೆಸ್ಟ್ ಫಾರ್ ಕನ್ಸಿಸ್ಟೆನ್ಸಿ ಆನ್ ಸಾಲ್ವ್ ಪ್ರಾಬ್ಲಮ್ ಅಲ್ಲಿ ಇದರಲ್ಲಿ ಮೂರು ವೇರಿಯೇಷನ್ ಬರುತ್ತೆ. ಮೊದಲನೇದು ಟೆಸ್ಟ್ ಫಾರ್ ಕನ್ಸಿಸ್ಟೆನ್ಸಿ ಮಾಡ್ಬೇಕಾದ್ರೆ ಕನ್ಸಿಸ್ಟೆನ್ಸಿ ಬರಲ್ಲ. ಎರಡನೇದೇನಾಗುತ್ತೆ, ಕನ್ಸಿಸ್ಟೆನ್ಸಿ ಬಂದ್ರೂ ಕೂಡ ಸಾಲ್ವ್ ಮಾಡಬೇಕಾದ್ರೆ ಯೂನಿಕ್ ಸೊಲ್ಯೂಷನ್ ಬರುತ್ತೆ. ಮೂರನೇದೇನು, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಸೊ ಮೂರು ಡಿಫ್ರೆಂಟ್ ಪ್ರಾಬ್ಲಮ್ ನಿಮಗೆ ಗೊತ್ತಿರಬೇಕು. ಎರಡು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಅವುಗಳ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಇದು ಮೂರನೇದು. ಸೊ ಇದು ವೆರಿ ಇಂಪಾರ್ಟೆಂಟು. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬಂದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಫಸ್ಟ್ ನಮ್ಮ ಕೆಲಸ ಏನು, ಕನ್ಸಿಸ್ಟೆನ್ಸಿ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ, ಫುಲ್ ಮಾರ್ಕ್ಸ್ ಸಿಗಬೇಕು ಆ ರೀತಿ ಸಾಲ್ವ್ ಮಾಡೋಣ. ಈಗ ಕೊಟ್ಟಿದಾರಲ್ವಾ ಈಕ್ವೇಶನ್ಸ್, ಎಷ್ಟು ಈಕ್ವೇಶನ್ಸ್, 1 2 3. ಈ ಈಕ್ವೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಫಸ್ಟ್ ಅದನ್ನ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಸ್ಟೆಪ್ ನಂಬರ್ 1 ಏನು, ಕನ್ವರ್ಟ್ ಟು ಮ್ಯಾಟ್ರಿಕ್ಸ್ ಫಾರ್ಮೆಟ್. ಅಥವಾ ಫಾರ್ಮ್ ಅಂತ ಬರೋದಾಯ್ತು. ಸೊ ಮ್ಯಾಟ್ರಿಕ್ಸ್ ಫಾರ್ಮ್ ಅಂತಂದ್ರೆ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ, AX ವಿಲ್ ಬಿ ಈಕ್ವಲ್ ಟು B, ಈ ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ತೀವಿ. ಸೊ ಇದನ್ನ ನಾನು ಈಕ್ವೇಶನ್ 1 ಅಂತ ತಗೊಂಡಿರ್ತೀನಿ. ಇದು ಮುಂದೆ ಕೂಡ ಯೂಸ್ ಆಗುತ್ತೆ, ಯಾಕೆ ಅಂತ ಹೇಳ್ತೀನಿ ಮುಂದೆ ಸಾಲ್ವ್ ಮಾಡ್ಬೇಕು. ಸೊ AX ಇಸ್ ಈಕ್ವಲ್ ಟು B. ಎ ಅಂತ ಅಂದ್ರೇನು, ಎ ಅಂತ ಅಂದ್ರೆ ನಾವು ಒಂದು ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಆ ಮ್ಯಾಟ್ರಿಕ್ಸ್ ಅಲ್ಲಿ ಯಾವ ವ್ಯಾಲ್ಯೂಸ್ ಇರ್ತವೆ ಅಂತಂದ್ರೆ ಈ ವೇರಿಯೇಬಲ್ಸ್ ಗಳ ಪಕ್ಕ ಇದೆಯಲ್ಲ, ಅಂದ್ರೆ ಕೋಎಫಿಷಿಯಂಟ್ ಆಫ್ ಈಚ್ ಅಂಡ್ ಎವ್ರಿ ವೇರಿಯೇಬಲ್. ಈ ಎಕ್ಸಿನ ಪಕ್ಕದಲ್ಲಿ ಏನಿದೆ, 5 ಇದೆ. ಈ ಎಕ್ಸಿನ ಪಕ್ಕದಲ್ಲಿ 3, ಈ ಎಕ್ಸಿನ ಪಕ್ಕದಲ್ಲಿ 7. ನೆಕ್ಸ್ಟ್ ಈ ವೈ ಪಕ್ಕದಲ್ಲಿ ಏನಿದೆ, 3, ಈ ವೈ ಪಕ್ಕದಲ್ಲಿ 26, ಈ ವೈ ಪಕ್ಕದಲ್ಲಿ 2. ನೆಕ್ಸ್ಟ್ ಇಲ್ಲಿ 7 2 10. ಸರಿನಾ? ನೆಕ್ಸ್ಟ್ ಎಕ್ಸ್ ಅಂತ ಅಂದ್ರೆ ಏನು, ಎಕ್ಸ್ ಅಂತ ಅಂದ್ರೆ ಇಲ್ಲಿ ಯೂಸ್ ಆಗಿರುವಂತಹ ವೇರಿಯೇಬಲ್ಗಳು 1 2 3. ಸೊ ಎಕ್ಸ್ ವೈ ಝೆಡ್ ವಿಚ್ ವಿಲ್ ಬಿ ಈಕ್ವಲ್ ಟು ಬಿ. ಸೊ ಬಿ ಅಂತ ಅಂದ್ರೆ ಏನು, ಬಿ ಅಂತ ಅಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂಗಳು. ಸೊ ಕಾನ್ಸ್ಟೆಂಟ್ ವ್ಯಾಲ್ಯೂಗಳು ಅಂತಂದ್ರೆ ಯಾವ್ದ್ರ ಪಕ್ಕದಲ್ಲಿ ವೇರಿಯೇಬಲ್ ಇಲ್ವೇ ಇಲ್ಲ. ಸೊ ಇಲ್ಲೆಲ್ಲಾದ್ರೂ ವೇರಿಯೇಬಲ್ ಇದೆಯಾ, ಇಲ್ಲ. ಸೊ ಕಾನ್ಸ್ಟೆಂಟ್ ವ್ಯಾಲ್ಯೂಗಳು 4 9 ಮತ್ತೆ 5. ಸೊ ಇವಾಗ ಆಯ್ತು. ನೆಕ್ಸ್ಟ್ ಏನು ಅಂತಂದ್ರೆ ಇದನ್ನ ಬಿಡಿಸಿ ಬರಿಬೇಕು. ಇದನ್ನ ನಾವು ಸ್ಪೆಸಿಫೈ ಮಾಡಿ ಬರಿಬೇಕು. ದೇರ್ ಫೋರ್ ಎ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು 5 3 7 3 26 2 7 2 10. ನೆಕ್ಸ್ಟ್ B matrix will be equal to 4 9 5. Next X matrix will be equal to X Y Z. ಸೊ ಇದನ್ನು ಈ ಮೂರನ್ನು ಕೂಡ ನಾವೇನ್ ಮಾಡಬೇಕು, ಸ್ಪೆಸಿಫೈ ಮಾಡಿ ಸಪರೇಟ್ ಆಗಿ ಬರೀಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಈಗ ನಾವು ಒಂದು ಮ್ಯಾಟ್ರಿಕ್ಸ್ ಅನ್ನ ಕ್ರಿಯೇಟ್ ಮಾಡಿದ್ವಿ, AX will be equal to B. ಸೊ ಇದನ್ನ ನಾನು ಆರ್ಗ್ಯುಮೆಂಟ್ ಮಾಡಬೇಕು. ಸೊ ಆರ್ಗ್ಯುಮೆಂಟ್ ದ ಮ್ಯಾಟ್ರಿಕ್ಸ್, ಆರ್ಗ್ಯುಮೆಂಟ್ ದಿ ಮ್ಯಾಟ್ರಿಕ್ಸ್. ಸೊ ನಾನು ಆರ್ಗ್ಯುಮೆಂಟ್ ಆಗಿರುವಂತಹ ಮ್ಯಾಟ್ರಿಕ್ಸ್ ಅನ್ನ ಸಿ ಅಂತ ತಗೊಂತೀನಿ. ನೀವು ಯಾವ್ದಾದ್ರು ವೇರಿಯೇಬಲ್ ಅನ್ನ ಯೂಸ್ ಮಾಡಬಹುದು. ಈಗ ಸಿ ವಿಲ್ ಬಿ ಈಕ್ವಲ್ ಟು ಎ ಈಸ್ ಟು ಬಿ. ಸೊ ಇವಾಗ ಆರ್ಗ್ಯುಮೆಂಟ್ ಆಗುತ್ತೆ ಮ್ಯಾಟ್ರಿಕ್ಸ್. ಎ ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿದೆ, ಏನು ಮ್ಯಾಟ್ರಿಕ್ಸ್ ಎ ಇಲ್ಲಿದೆ. ನೆಕ್ಸ್ಟ್ ಬಿ ವ್ಯಾಲ್ಯೂ ಗೊತ್ತಿದೆ. ಸೊ ಎರಡನ್ನೂ ಕೂಡ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಏನು, 5 3 7 3 26 2 7 2 10 is to B value. So B value ಏನಿದೆ 4 9 5. ಸೊ ಕಾನ್ಸ್ಟೆಂಟ್ಗಳು 4 9 ಮತ್ತೆ 5. ಸೊ ಇಷ್ಟಾಯ್ತು. ಈಗ ನಾನು ಯಾವ ರೀತಿ ಪ್ರೊಸೀಡ್ ಮಾಡಬೇಕು ಅಂತಂದ್ರೆ, ಪ್ರಾಬ್ಲಮ್ ಅಲ್ಲಿ ಕನ್ಸಿಸ್ಟೆನ್ಸಿನ ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು ಮ್ಯಾಟ್ರಿಕ್ಸಿನ ರ್ಯಾಂಕ್ ಅನ್ನ ಕಂಡುಹಿಡಿಬೇಕು. ಈ ಮ್ಯಾಟ್ರಿಕ್ಸಿನ ರ್ಯಾಂಕ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ನಾನು ಈ ಒಂದು ಮ್ಯಾಟ್ರಿಕ್ಸ್ ಏನ್ ಜನರೇಟ್ ಆಗಿದೆಯಲ್ಲ ಇದನ್ನ ನಾನು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ನೋಡಿ ಸಿಂಪಲ್, ನಾನು ಕನ್ವರ್ಟ್ ಮಾಡಬೇಕಾಗಿರೋದು ಜಸ್ಟ್ ಎ ಮ್ಯಾಟ್ರಿಕ್ಸ್. ಇದು ಫುಲ್ ಎ, ಇದು ಫುಲ್ ಬಿ ಅಲ್ವಾ. ಸೊ ಈ ಎ ಮ್ಯಾಟ್ರಿಕ್ಸ್ ಅನ್ನ ನಾನು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೇನು, ಡಯಾಗ್ನಲ್ ಎಲಿಮೆಂಟ್ಸ್ ಗಳ ಕೆಳಗಡೆ ಇರುವಂತಹ ಎಲ್ಲಾ ವ್ಯಾಲ್ಯೂಗಳು ಕೂಡ 0 ಆಗಬೇಕು. ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಇಲ್ಲಿದೆ, ಅದರ ಕೆಳಗಡೆ 2 ವ್ಯಾಲ್ಯೂಗಳಿದೆ, ಈ 3 ಈ 7. ಸೊ ಈ 2 ಜಾಗದಲ್ಲಿ 0 ಬರಬೇಕು. ನೆಕ್ಸ್ಟ್ ಎರಡನೇ ಡಯಾಗ್ನಲ್ ಎಲಿಮೆಂಟ್ 26 ಇದೆ, ಅದರ ಕೆಳಗಡೆ 2 ಇದೆ. ಸೊ ಇದರ ಜಾಗದಲ್ಲಿ ಏನ್ ಬರಬೇಕು, 0 ಬರಬೇಕು. ನೆಕ್ಸ್ಟ್ ಮೂರನೇ ಡಯಾಗ್ನಲ್ ಎಲಿಮೆಂಟ್ ಏನು 10. ಸೊ ಅದರ ಕೆಳಗಡೆ ಯಾವುದು ವ್ಯಾಲ್ಯೂ ಇಲ್ಲ. ಸೊ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಏನು 3 7 2 ಈ ಮೂರು ಜಾಗಗಳಲ್ಲಿ ನಾನು 0ನ ಬರೆಸ್ಬೇಕು. ಅವಾಗ ಏನಂತೆ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಈ 3 ಸ್ಪಾಟ್ ಅಲ್ಲಿ 0 ಬರಬೇಕು. ಇನ್ನು ಉಳಿದಿದ್ದು ಏನಾದ್ರೂ ಆಗಿರಲಿ, ಈ 3 ಸ್ಪಾಟ್ ಅಲ್ಲಿ 0 ಬರ್ಸಿದ್ರೆ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಈಸಿಯಾಗಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಬಹುದು.
ಸೊ ಇವಾಗ ನಾನು ಫಸ್ಟ್ ಏನ್ ಮಾಡ್ತೀನಿ, ಈ ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ ಇದೆಯಲ್ಲ ಇದ್ರ ಕೆಳಗಡೆ ಇರುವಂತಹ ಈ ಎರಡು ಎಲಿಮೆಂಟ್ ಗಳನ್ನ ಝೀರೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಯೂಸ್ ಮಾಡೋದು ರೋ ಆಪರೇಷನ್. ದಿಸ್ ಇಸ್ ರೋ 1 ರೋ 2 ರೋ 3, ರೋ 1 ರೋ 2 ರೋ 3, ಸರಿನಾ? ಈಗ ಫಸ್ಟ್ 3 ಅನ್ನ ನಾನು ಝೀರೋ ಮಾಡಬೇಕು ಅಂತಂದ್ರೆ ಅದು ಯಾವ ರೋ ಅಲ್ಲಿ ಇದೆ? ರೋ 2 ಅಲ್ಲಿ ಇದೆ. ಸೊ ನಾನು ರೋ 2 ಅಲ್ಲಿ ಚೇಂಜಸ್ ಮಾಡ್ತೀನಿ. ಯಾವುದರ ರೆಫರೆನ್ಸ್ ಅಲ್ಲಿ? ಅದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್. 5 ನ ಕೆಳಗಡೆ ಇರುವಂತ ವ್ಯಾಲ್ಯೂಗಳಲ್ವಾ ಇವು, ಅಂದ್ರೆ 5 ಇಸ್ ದ ಡಯಾಗ್ನಲ್ ಎಲಿಮೆಂಟ್, ಅದರ ಕೆಳಗಡೆ ಇರೋದಲ್ವಾ. ಸೊ ಯಾವ್ದದು 5? ಸೊ ಅದು ಯಾವ ರೋ ಅಲ್ಲಿ ಇದೆ? ರೋ 1 ಅಲ್ಲಿ ಇದೆ. ಸೊ ಡಯಾಗ್ನಲ್ ಎಲಿಮೆಂಟ್ ಯಾವ ರೋ ಅಲ್ಲಿ ಇದೆ ಅದರ ರೆಫರೆನ್ಸ್ ಅನ್ನ ತಗೋಬೇಕು. ಇವಾಗ ಸಿಂಪಲ್ ಟೆಕ್ನಿಕ್ 3 ಅನ್ನ ಝೀರೋ ಮಾಡೋದಕ್ಕೆ, R2 ಅಲ್ಲಿ ಇರುವಂತ 3 ಅನ್ನ R1 ಜೊತೆ ಬರೀರಿ, R1 ಅಲ್ಲಿ ಇರುವಂತ 5 ಅನ್ನ R2 ಜೊತೆ ಬರೀರಿ, ವೈಸ್ ವರ್ಸ. R2 ಅಲ್ಲಿ ಇರುವಂತ 3 ಅನ್ನ R1 ಜೊತೆ, R1 ಅಲ್ಲಿ ಇರುವಂತ 5 ಅನ್ನ R2 ಜೊತೆ ಬರೆದು ಮಧ್ಯಕ್ಕೆ ಮೈನಸ್ ಹಾಕಿ, ಸಾಲ್ವ್ ಆಗಿ 0 ಆಗೇ ಆಗುತ್ತೆ. ನೆಕ್ಸ್ಟ್ ಅದೇ ಟೆಕ್ನಿಕ್ ಅನ್ನ 7 ಝೀರೋ ಮಾಡೋದಕ್ಕೂ ಕೂಡ ಯೂಸ್ ಮಾಡೋಣ. 7 ಯಾವ ರೋ ಅಲ್ಲಿ ಇದೆ? R3 ಅಲ್ಲಿ ಇದೆ. ಸೊ ಈ 7 ಗೂ ಕೂಡ ಡಯಾಗ್ನಲ್ ಎಲಿಮೆಂಟ್ ಇಸ್ 5 ವಿಚ್ ಇಸ್ ಇನ್ R1. ಸೊ R3 ವಿತ್ ರೆಫರೆನ್ಸ್ ಆಫ್ R1 ತಗೋಬೇಕು. R3 ಅಲ್ಲಿ ಇರುವಂತ 7 ಅನ್ನ R1 ಜೊತೆ ಬರೀರಿ, R1 ಅಲ್ಲಿ ಇರುವಂತ 5 ಅನ್ನ R3 ಜೊತೆ ಬರೀರಿ, ಉಲ್ಟಾ ಮಧ್ಯ ಮೈನಸ್. ಇವಾಗ C ವಿಲ್ ಬಿ ಈಕ್ವಲ್ ಟು, ನಾವು ಕೇವಲ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡ್ತಿರೋದು ಎಲ್ಲಿಗೆ? R2 ಅಂಡ್ R3. ಸೊ R1 ಆಸ್ ಇಟ್ ಈಸ್ ಉಳ್ಕೊಳ್ಳುತ್ತೆ, 5 3 7 4. ನಾವಿಲ್ಲಿ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡ್ತಿದೀವಲ್ಲ, ರೋ ಆಪರೇಷನ್ಸ್, ಅದು ಕೇವಲ ಎ ಗೆ ಮಾತ್ರ ಅಪ್ಲೈ ಆಗಲ್ಲ, ಬಿ ಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಫುಲ್ ರೋಗೆ ಅಪ್ಲೈ ಆಗುತ್ತೆ ಆ ಒಂದು ಈಕ್ವೇಷನ್ಸ್ ಅಥವಾ ಆಪರೇಷನ್ಸ್ಗಳು. ಸೊ ಮೊದಲನೇ ಆಪರೇಷನ್ ಏನು? 5 ಇಂಟು R2 ಮೈನಸ್ 3 ಇಂಟು R1, ದಟ್ ಈಸ್ ಫಾರ್ R2 ಗೆ. ಈಗ 5 ಇಂಟು R2, 5 ಇಂಟು ಮೊದಲನೇ R2 ವ್ಯಾಲ್ಯೂ ಏನಿದೆ? 3 ಮೈನಸ್ 3 ಇಂಟು ಮೊದಲನೇ R1 ವ್ಯಾಲ್ಯೂ, ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ತಗೋಬೇಕು. ಎಷ್ಟು? 5. 5 3s are 15 ಮೈನಸ್ 3 5s are 15, 15 ಮೈನಸ್ 15 0. ನಾನು ಹೇಳಿರ್ಲಿಲ್ವಾ ಈ ತರ ಟೆಕ್ನಿಕ್ ಅನ್ನ ಯೂಸ್ ಮಾಡಿದ್ರೆ 0 ಆಗುತ್ತೆ ಅಂತ? ಎಸ್. ನೆಕ್ಸ್ಟ್ ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ? 26, ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ? 3. ಸೊ 26 ಇಂಟು 5, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ 26 ಇಂಟು 5 ಎಷ್ಟಾಯಿತು? 130 ಮೈನಸ್ 3 3s are 9. ಸೊ 130 ಮೈನಸ್ 9 ಎಷ್ಟಾಗುತ್ತೆ? 121. ಸೊ 121. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ? 2 ಇದೆ, ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ? 7. ಸೊ 5 2s are 10 ಮೈನಸ್ 7 3s are 21 ಆಯಿತು. ಸೊ 10 ಮೈನಸ್ 21, 10 ಮೈನಸ್ 21 ಏನು? ಮೈನಸ್ 11. ನೆಕ್ಸ್ಟ್ R2 ವ್ಯಾಲ್ಯೂ ಈಸ್ 9, ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಈಸ್ 4. 9 5s are 45 ಮೈನಸ್ 4 3s are 12. ಸೊ 45 ಮೈನಸ್ 12 ಎಷ್ಟಾಗುತ್ತೆ? 33. ನೆಕ್ಸ್ಟ್ R2 ಆಪರೇಷನ್ಸ್ ಆಯಿತು. ಇವಾಗ R3 ಆಪರೇಷನ್ಸ್ ಅನ್ನ ಯೂಸ್ ಮಾಡೋಣ. ಏನು? 5 ಇಂಟು R3 ಮೈನಸ್ 7 ಇಂಟು R1, 5 ಇಂಟು ಮೊದಲನೇ R3 ವ್ಯಾಲ್ಯೂ ಏನು? 7 ಮೈನಸ್ 7 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? 5. ಸೊ 7 5s are 35, 7 5s are 35, 0 ಆಗುತ್ತೆ. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ? 2 ಮೈನಸ್ 7 ಇಂಟು ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ, ಸೊ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? 3. 5 2s are 10 ಮೈನಸ್ 7 3s are 21. 10 ಮೈನಸ್ 21 ಅಂತಂದ್ರೆ ಮೈನಸ್ 11, ಯಾಕಂತಂದ್ರೆ ಗ್ರೇಟರ್ ಸೈನ್, ಈ ಎರಡರಲ್ಲಿ ದೊಡ್ಡದು ಯಾವುದು? 21. ಸೊ ಮೈನಸ್ ಅಲ್ವಾ ಗ್ರೇಟರ್ ಸೈನ್, ಅದಕ್ಕೋಸ್ಕರ. ನೆಕ್ಸ್ಟ್ R3 ವ್ಯಾಲ್ಯೂ ಈಸ್ 10, ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಈಸ್ 7 ನೋಡಿ. ಸೊ 5 10s are 50 ಮೈನಸ್ 7 7s are 49. ಸೊ 50 ಮೈನಸ್ 49 ಏನಾಗುತ್ತೆ? 1. ನೆಕ್ಸ್ಟ್ ಲಾಸ್ಟ್ ಒನ್ R3 ವ್ಯಾಲ್ಯೂ ಈಸ್ 5 ಮೈನಸ್ 7 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಈಸ್ 4. 5 5s are 25 ಮೈನಸ್ 7 4s are 28. 25 ಮೈನಸ್ 28 ಅಂತಂದ್ರೆ ಮೈನಸ್ 3 ಉಳ್ಕೊಂತು. ಸೊ ಇವಾಗ ನೋಡಿ, ಮೊದಲನೇ ಡಯಾಗ್ನಲ್ ಎಲಿಮೆಂಟಿನ ಕೆಳಗಡೆ ಇರುವಂತ ಎಲ್ಲ ವ್ಯಾಲ್ಯೂಸ್ 0 ಅದು. ನೆಕ್ಸ್ಟ್ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಮೈನಸ್ 11 ಇದೆ, ಇದನ್ನ ನಾನು 0 ಆಗಿ ಕನ್ವರ್ಟ್ ಮಾಡಬೇಕು. ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಯಾವುದು ವ್ಯಾಲ್ಯೂ ಇಲ್ಲ. ಸೊ ಜಸ್ಟ್ ಈ ಮೈನಸ್ 11 ಅನ್ನ 0 ಆಗಿ ಕನ್ವರ್ಟ್ ಮಾಡಿದ್ರೆ ನನಗೆ ವೆರಿ ಈಸಿ ಆಗ್ತಾ ಹೋಗುತ್ತೆ.
ಇವಾಗ ನೋಡಿ ಈ -11 ಅನ್ನ ನಾನು 0 ಮಾಡಬೇಕು. ನಾನು ಅವಾಗಲೇ ಹೇಳ್ಕೊಟ್ಟಿರೋ ಟೆಕ್ನಿಕ್ ಅನ್ನ ಯೂಸ್ ಮಾಡಿ. ಏನು R3 ಅಲ್ಲಿರುವಂತಹ -11 ಅನ್ನ 0 ಮಾಡಬೇಕಲ್ವಾ. ಸೊ ರೋ 3 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡಬೇಕಾಗಿದೆ. ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಯಾವುದು 121. ಸೊ 5 121 1 ಅಲ್ವಾ. ಸೊ ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ 121. ಅದು ಯಾವ ರೋ ಅಲ್ಲಿ ಇದೆ? ರೋ ನಂಬರ್ 2. ಸೊ ರೋ ನಂಬರ್ 2 ಇನ ರೆಫರೆನ್ಸ್ ಅನ್ನ ತಗೋಬೇಕು. ಏನು ಸಿಂಪಲ್ ಟೆಕ್ನಿಕ್, R3 ಅಲ್ಲಿ ಇರುವಂತಹ -11 ಅನ್ನ R2 ಜೊತೆಗೆ ಬರಿಬೇಕು. R2 ಅಲ್ಲಿ ಇರುವಂತಹ 121 ಅನ್ನ R3 ಜೊತೆಗೆ ಬರಿಬೇಕು. ಇಲ್ಲಿ ನೋಡಿ ಅದರ 121 ಅನ್ನ R3 ಜೊತೆ ಬರಿಬೇಕು, ಮಧ್ಯ ಮೈನಸ್ ಆಗುತ್ತೆ. ಸೊ ಇದನ್ನ ಇನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ? R3 ವಿಲ್ ಬಿ ಈಕ್ವಲ್ ಟು 121 R3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು 11 R2. ಸೊ ಇವಾಗ 121 ಅನ್ನ ನಾನು ಮಲ್ಟಿಪ್ಲೈ ಮಾಡಿದ್ರೆ ತುಂಬಾ ದೊಡ್ಡ ನಂಬರ್ ಆಗುತ್ತೆ. ಅದಕ್ಕೆ ಇದನ್ನೇನಾದ್ರೂ ಸಿಂಪ್ಲಿಫೈ ಮಾಡ್ಬೋದಾ ಅಂತ ನೋಡ್ತೀನಿ. ನೋಡಿ 11 1s 11 11s. ಸೊ ಇವೆರಡೂ ಕೂಡ ಒಂದೇ ನಂಬರಿನ ಮಲ್ಟಿಪಲ್ ಆಗಿರೋದ್ರಿಂದ ನಾನು ಇದನ್ನ ಸಿಂಪ್ಲಿಫೈ ಮಾಡ್ಕೋಬಹುದು. 11 1s 11 11 11s 121. ಸೊ ಇವಾಗ ಸಿಂಪ್ಲಿಫೈ ಆಯಿತು ನೋಡಿ. 11 ಇಂಟು R3 1 ಇಂಟು R2 ಒಂದೇ, ಬರೀ R2 ಒಂದೇ. ಸೊ 1 ಇಂಟು ಎನಿಥಿಂಗ್ ವಿಲ್ ಬಿ ಸೇಮ್ ನಂಬರ್. ಸೊ ಇದನ್ನ ಯೂಸ್ ಮಾಡ್ತಾ ಹೋಗೋಣ. ಕೇವಲ R3 ಗೆ ನಾವು ಆಪರೇಷನ್ ಅನ್ನು ಅಪ್ಲೈ ಮಾಡ್ತಿರೋದ್ರಿಂದ R1 ಮತ್ತೆ R2 ಅದೇ ರೀತಿ ಉಳಿಯುತ್ತೆ. ಸೊ 5 3 7 4 0 121 ಮೈನಸ್ 11 33 R3 11 ಇಂಟು R3. ಸೊ R3 ವ್ಯಾಲ್ಯೂ ಏನು? ಫಸ್ಟ್ R3 ವ್ಯಾಲ್ಯೂ ಇಸ್ 0 ಪ್ಲಸ್ ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಕೂಡ 0. 0 ಇಂಟು ಎನಿಥಿಂಗ್ ವಿಲ್ ಬಿ 0. 0 ಪ್ಲಸ್ 0 ವಿಲ್ ಬಿ 0. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ? -11. R2 ವ್ಯಾಲ್ಯೂ, ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಇಸ್ 121. 11 ಇಂಟು 11 121. ಸೊ ಮೈನಸ್ 121 ಪ್ಲಸ್ 121 ಏನಾಗುತ್ತೆ? 0. ಕ್ಯಾನ್ಸಲ್ ಔಟ್ ಆಗ್ತವೆ ಎರಡು ಕೂಡ. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ? 1. ಅದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ? -11. ಸೊ 11 ಇಂಟು 1 ವಿಲ್ ಬಿ 11 ಪ್ಲಸ್ ಇಂಟು ಮೈನಸ್ ಮೈನಸ್ 11. ಸೊ 11 ಮೈನಸ್ 11 0 ಆಯಿತು. ನೆಕ್ಸ್ಟ್ 11 ಇಂಟು R3 ವ್ಯಾಲ್ಯೂ ಏನಿದೆ? -3 ಪ್ಲಸ್ ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ? 33. 11 ಇಂಟು 3 ಅಂತಂದ್ರೆ -33, ಮೈನಸ್ ಇರೋದ್ರಿಂದ +33 ಮೈನಸ್ 33 ಕ್ಯಾನ್ಸಲ್ 0 ಆಯಿತು. ಈಗ ಏನಾಯ್ತು ನೋಡಿ, ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0, ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0, ಡಯಾಗ್ನಲ್ ಎಲಿಮೆಂಟೇ 0 ಆಗಿದೆ. ಅದರ ಕೆಳಗಡೆ ಯಾವುದೇ ವ್ಯಾಲ್ಯೂ ಇಲ್ಲ. ಸೊ ಎನಿಥಿಂಗ್ ನಂದು ಒಂದು ಕಾನ್ಸಂಟ್ರೇಷನ್ ಏನು ಅಂತ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ವ್ಯಾಲ್ಯೂ 0 ಆಗಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ ಏನಾದರೂ ಆಗಿರಲಿ, ಅದರ ಮೇಲ್ಗಡೆ ಇರುವಂತ ಎಲಿಮೆಂಟ್ಸ್ ಏನಾದರೂ ಆಗಿರಲಿ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಪ್ರೊಸೀಡ್ ಆಗೋಣ. ಏನು ಅಂತಂದ್ರೆ ಈ ಸಿ ಮ್ಯಾಟ್ರಿಕ್ಸ್ ಇದೆಯಲ್ಲ, ಸೊ ಇದ್ರದ್ದು ರ್ಯಾಂಕ್ ಅನ್ನ ಕಂಡುಹಿಡಿಬೇಕು. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಸಿ. ಸೊ ಸಿ ಮ್ಯಾಟ್ರಿಕ್ಸಿನ ರ್ಯಾಂಕ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು? ಪ್ರತಿ ಒಂದು ರೋ ಅನ್ನು ಕೂಡ ನೋಡಬೇಕು. ಪ್ರತಿ ಒಂದು ರೋ ಅನ್ನು ಕೂಡ ನೋಡಬೇಕಾದ್ರೆ ನಾನ್ ಝೀರೋ ಎಲಿಮೆಂಟ್ಸ್ ಒಂದಾದ್ರೂ ಇತ್ತು ಅಂತಂದ್ರೆ ಅದನ್ನ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಆಗಿ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಗೆ ಕನ್ಸಿಡರ್ ಮಾಡಬೇಕು. ನೋಡಿ 5 3 7 4. ಸೊ ಇದರಲ್ಲಿ 0ನೇ ಇಲ್ಲ. ಸೊ ಡೈರೆಕ್ಟ್ಲಿ ಕನ್ಸಿಡರ್ ಆಯ್ತು. 1 ಪ್ಲಸ್ 0 121 ಮೈನಸ್ 11 33 0 ಇದೆ, ಬಟ್ ನಾನ್ ಝೀರೋ ಎಲಿಮೆಂಟ್ಸ್ ಕೂಡ ಇದೆ. ಅಂದ್ರೆ 0 ಬಿಟ್ ಬೇರೆ ಎಲಿಮೆಂಟ್ಸ್ ಕೂಡ ಇದೆ. ಸೊ 1 ಪ್ಲಸ್ 0 0 0 0 ಎಲ್ಲಾ 4 ಎಲಿಮೆಂಟ್ಗಳು ಕೂಡ 0 ಆಗಿದೆ. ನಾನ್ ಝೀರೋ ಎಲಿಮೆಂಟ್ ಇಲ್ವೇ ಇಲ್ಲ. ಸೊ ನಾನು ಕನ್ಸಿಡರ್ ಮಾಡಂಗಿಲ್ಲ. ಈಗ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಆಫ್ ಸಿ ಎಷ್ಟಾಯ್ತು? 2. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ಅನ್ನ ಕನ್ಸಿಡರ್ ಮಾಡ್ಬೇಕು. ಇದು ಅಷ್ಟು ಕೂಡ ಎ, ಇದು ಫುಲ್ ಬಿ ಅಲ್ವಾ. ಎ ಇಸ್ ಟು ಬಿ ಫಾರ್ಮೆಟ್ ಅಲ್ಲಿ ಬರ್ದಿರೋದು ಸಿ ಮ್ಯಾಟ್ರಿಕ್ಸ್ ಅನ್ನ. ಈಗ ಏನ್ ಮಾಡ್ಬೇಕು? ಈ ಎ ಮ್ಯಾಟ್ರಿಕ್ಸಿನ ಇವಾಗ ಏನ್ ಮಾಡ್ಬೇಕು? ಈ ಎ ಮ್ಯಾಟ್ರಿಕ್ಸಿನ ರ್ಯಾಂಕ್ ಅನ್ನ ಕಂಡುಹಿಡಿಬೇಕು. ಸೇಮ್ ಟೆಕ್ನಿಕ್. 5 3 7 ಎಲ್ಲ ನಾನ್ ಝೀರೋ ಎಲಿಮೆಂಟ್ಸ್. 1 ಪ್ಲಸ್ 0 121 ಮೈನಸ್ 11 0 ಇದೆ, ನಾನ್ ಝೀರೋ ಎಲಿಮೆಂಟ್ಸ್ ಕೂಡ ಇದೆ. ಸೊ 1 ಪ್ಲಸ್ 0 0 0 ಎಲ್ಲಾ 3 ಎಲಿಮೆಂಟ್ಗಳು 0 ಆಗಿರೋದ್ರಿಂದ ಇದರ ಎಲ್ಲ ಎಲಿಮೆಂಟ್ಗಳು 0 ಆಗಿರೋದ್ರಿಂದ ಇದನ್ನ ಕನ್ಸಿಡರ್ ಮಾಡಾಗಿಲ್ಲ. ನಾನ್ ಝೀರೋ ಎಲಿಮೆಂಟ್ ಒಂದಿದ್ರೂ ಕೂಡ ನಾವು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಗೆ ಕನ್ಸಿಡರ್ ಮಾಡ್ತೀವಿ. ಸೊ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಏನಾಯ್ತು? 2. ಈಗ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಸಿ. ಸೊ ದೇರ್ ಫಾರ್ ಕನ್ಸಿಸ್ಟೆಂಟ್. ಸೊ ಇವಾಗ ಕನ್ಸಿಸ್ಟೆನ್ಸಿ ಪ್ರೂವ್ ಆಯ್ತು. ಯಾಕೆ? ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ಮತ್ತೆ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಸಿ ಎರಡೂ ಕೂಡ ಈಕ್ವಲ್ ಆಗಿದ್ರೆ ನಮಗೆ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಸಿಕ್ಕಿದೆ. ಮುಂದೆ ಸಾಲ್ವ್ ಮಾಡಬೇಕು. ಮುಂದೆ ಸಾಲ್ವ್ ಮಾಡಿ ನಾವೇನ್ ಮಾಡಬೇಕು? ಎಕ್ಸ್ ವೈ ಝೆಡ್ ವ್ಯಾಲ್ಯೂನ ಕಂಡುಹಿಡಿಬೇಕು.
ಸೊ ಎಕ್ಸ್ ವೈ ಝಡ್ ಎಷ್ಟು ಅನ್ನೋನ್ ಇದು 3 ಅನ್ನೋನ್ಗಳು. ಸೊ ಅನ್ನೋನ್ಸ್ ಈಸ್ ಈಕ್ವಲ್ ಟು 3. ಬಟ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎಷ್ಟಿದೆ 2. ಸೊ ಎರಡು ಕಂಡೀಷನ್ಸ್ ಬರುತ್ತೆ. ಒಂದು ಅನ್ನೋನು ಮತ್ತೆ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದ್ರೆ, ಇಲ್ಲಿ 2 ಇದೆ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್, ಅನ್ನೋನ್ 3 ಇದೆ. ಸೊ ಇಲ್ಲೇನಾಗಿದೆ ಅನ್ನೋನ್ಸು ಮತ್ತೆ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಈಕ್ವಲ್ ಇಲ್ಲ. ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಎಷ್ಟಿದೆ 2, ಅನ್ನೋನ್ಸ್ ಎಷ್ಟಿದೆ 3. ಸೊ ಅದಕ್ಕೋಸ್ಕರ ಇಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ. ಸೊ ಅವುಗಳನ್ನ ಕಂಡುಹಿಡಿತಾ ಹೋಗೋಣ. ಸೊ ಕಂಡುಹಿಡಿಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ನಾನು ಅವಾಗಲೇ ಒಂದು ಈಕ್ವೇಶನ್ ಬರೆದಿದ್ದೆ, ಎ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಬಿ. ಇದನ್ನ ಮೊದಲನೇದಾಗಿ ತಾಳಿ ಆಮೇಲೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನ ಯೂಸ್ ಮಾಡೋಣ. ಎ ಅಂತಂದ್ರೇನು, ಇಲ್ಲಿ ಎ ಗೊತ್ತಿದೆ, ಇದಷ್ಟು ಕೂಡ ಬಿ. ಸೊ ಎ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. 5 3 7 0 121 ಮೈನಸ್ 11 0 0 0 ಇಂಟು ಎಕ್ಸ್ ಅಂತಂದ್ರೇನು ಅನ್ನೋನ್ಗಳು ಎಕ್ಸ್ ವೈ ಝಡ್ ವಿಚ್ ವಿಲ್ ಬಿ ಈಕ್ವಲ್ ಟು ಬಿ ಅಂತಂದ್ರೇನು ನೋಡಿ ಇಲ್ಲಿ 433 0 433 0. ಸೊ ಇವಾಗ ಮಲ್ಟಿಪ್ಲೈ ಮಾಡಿ 1 2 3 1 2 3 1 2 3 ಈ ರೀತಿ ಮಲ್ಟಿಪ್ಲೈ ಮಾಡಬೇಕು. 5 ಇಂಟು ಎಕ್ಸ್ ವಿಲ್ ಬಿ 5x ಪ್ಲಸ್ 3 ಇಂಟು ವೈ ವಿಲ್ ಬಿ 3y ಪ್ಲಸ್ 7 into z will be 7z which will be equal to 4. 0 into x, so 0 into anything 0, ಬರೆಯುವಂತ ಅವಶ್ಯಕತೆ ಇಲ್ಲ. 121 into y ಏನಾಗುತ್ತೆ 121y plus minus 11 into z ಏನಾಗುತ್ತೆ minus 11z which will be equal to 33. 0 into x, 0 into y, 0 into z 0. ಸೊ ಅದನ್ನು ಬರೆಯುವಂತ ಅವಶ್ಯಕತೆನೇ ಇಲ್ಲ, ಯಾಕೆ ಎಲ್ಲ ಕೂಡ 0 ಆಗುತ್ತೆ. ಇದನ್ನ ಈಕ್ವೇಶನ್ ಎ ಅಂತ ತಗೊಳ್ಳಿ, ಇದನ್ನ ಈಕ್ವೇಶನ್ ಬಿ ಅಂತ ತಗೊಳ್ಳೋಣ. ಈಗ ನೋಡಿ y ಕೂಡ ಇದೆ z ಕೂಡ ಇದೆ, ನನಗೆ ಸಾಲ್ವ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಯಾವುದಾದ್ರೂ ಒಂದು ವೇರಿಯೇಬಲ್ ಅನ್ನ ನಾವು ಕಾನ್ಸ್ಟೆಂಟ್ ಗೆ ಈಕ್ವಲ್ ಮಾಡ್ಕೋಬೇಕು. ಸೊ ಲೆಟ್ z ವಿಲ್ ಬಿ ಈಕ್ವಲ್ ಟು k ಈಸ್ ಮೈ ಕಾನ್ಸ್ಟೆಂಟ್. ಸೊ ಇವಾಗ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಏನಕ್ಕೆ ಅಂತ ಕರೀತಾರೆ ಅಂದ್ರೆ, z ಅನ್ನ ನಾನು ಕಾನ್ಸ್ಟೆಂಟ್ ಗೆ ಈಕ್ವಲ್ ಮಾಡಿದ್ರೇನೆ ನನಗೆ ಡಿಫರೆಂಟ್ ಆನ್ಸರ್ಗಳು ಬರುತ್ತೆ. y ಅನ್ನ ನಾನು ಕಾನ್ಸ್ಟೆಂಟ್ ಗೆ ಈಕ್ವಲ್ ಮಾಡಿದ್ರೇನೆ ಡಿಫರೆಂಟ್ ಆನ್ಸರ್ಸ್. ಎಕ್ಸ್ ಅನ್ನ ಕಾನ್ಸ್ಟೆಂಟ್ ಗೆ ಈಕ್ವಲ್ ಮಾಡಿದ್ರೇನೆ ಡಿಫರೆಂಟ್ ಆನ್ಸರ್. ಅದಕ್ಕೋಸ್ಕರ ಏನಂತ ಕರೀತಾರೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಕರೀತಾರೆ. ಈಗ ನಾನು z ಈಕ್ವಲ್ ಟು ಕೆ ಅಂತ ತಗೊಂಡಿದ್ದೀನಿ. ಯಾರು ಒಬ್ಬ y ಈಕ್ವಲ್ ಟು ಕೆ ಅಂತ ತಂದ್ರೆ ಅವನ ಆನ್ಸರ್ ಡಿಫರೆಂಟ್, ಅದಕ್ಕೋಸ್ಕರ. ಸೊ ಈಗ z ಈಸ್ ಈಕ್ವಲ್ ಟು ಕೆ, z ವ್ಯಾಲ್ಯೂ ಗೊತ್ತಾಯ್ತು. ಇನ್ನು y ಮತ್ತೆ x ವ್ಯಾಲ್ಯೂನ ಕಂಡುಹಿಡಿಬೇಕು. y ವ್ಯಾಲ್ಯೂನ ಕಂಡುಹಿಡಿಬೇಕು ಅಂತಂದ್ರೆ ಈಕ್ವೇಶನ್ ಬಿ ಗೆ ನಾನು ಈ z ಈಸ್ ಈಕ್ವಲ್ ಟು ಕೆ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 121y ಮೈನಸ್ 11 ಇಂಟು ಝಡ್ ವ್ಯಾಲ್ಯೂ ಏನಿದೆ ಕೆ ವಿಚ್ ವಿಲ್ ಬಿ ಈಕ್ವಲ್ ಟು 33. ಇದನ್ನ ನಾನು ಇವಾಗ ಸಿಂಪ್ಲಿಫೈ ಮಾಡ್ಕೋಬಹುದಾ? ಹೌದು. ಹೆಂಗೆ, ಈ ಮೂರು ಏನು ನಂಬರ್ಗಳಿದಾವೆ ಇವೆಲ್ಲವೂ ಕೂಡ ಮಲ್ಟಿಪಲ್ಸ್ ಆಫ್ 11, ಅಂದ್ರೆ 11 ಇಂದ ಡಿವೈಡ್ ಆಗ್ತವೆ. 11 1s 11 3s 11 11s. ಸೊ ಡಿವೈಡ್ ಇಟ್ ಬೈ 11 ಏನಾಗುತ್ತೆ, 11 11s y ಮೈನಸ್ 11 1s 11. 1 ಇಂಟು ಕೆ ಅಂದ್ರೆ ಇನ್ನೇನು ಕೆ ವಿಚ್ 33 ಡಿವೈಡೆಡ್ ಬೈ 11 ಅಂತ ಅಂದ್ರೆ ಎಷ್ಟಾಯ್ತು 3. ಸೊ ಕೇವಲ ನನಗೆ ಬೇಕಾಗಿರೋದು y ವ್ಯಾಲ್ಯೂ ಮಾತ್ರ. ಸೊ 11y ಈ ಮೈನಸ್ ಕೆ ಆ ಕಡೆ ಹೋದ್ರೆ ಪ್ಲಸ್ ಕೆ ಆಗುತ್ತೆ. 3 ಪ್ಲಸ್ ಕೆ y ವಿಲ್ ಬಿ ಈಕ್ವಲ್ ಟು 3 ಪ್ಲಸ್ ಕೆ ಡಿವೈಡೆಡ್ ಬೈ 11. ಸೊ y ವ್ಯಾಲ್ಯೂ ಗೊತ್ತಾಯ್ತು, x ವ್ಯಾಲ್ಯೂ, ಸೊ y ವ್ಯಾಲ್ಯೂ ಗೊತ್ತಾಯ್ತು, z ವ್ಯಾಲ್ಯೂ ಗೊತ್ತಾಯ್ತು. ಇನ್ನ x ವ್ಯಾಲ್ಯೂ ಮಾತ್ರ ಕಂಡುಹಿಡಿಬೇಕು. ಈಗ ಕಂಡುಹಿಡಿತಾ ಹೋಗೋಣ x ವ್ಯಾಲ್ಯೂನ. ಸೊ x ವ್ಯಾಲ್ಯೂ ಬೇಕು ಅಂತಂದ್ರೆ a ಈಕ್ವೇಶನ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 5x plus 3y plus 7z will be equal to 4. 5x plus 3 into y value ಏನಿದೆ 3 plus k divided by 11 plus 7 into z value ಏನು k. So which will be equal to 4. Simplify ಮಾಡಿ. 5x plus 3 3s are 9 plus 3 into k ಅಂದ್ರೆ 3k divided by 11 which will be 11 plus 7k which will be equal to 4. ಸೊ ಇವಾಗ ನಾನು LCM ತಗೊಳ್ತಾ ಹೋಗ್ತೀನಿ ಅಂದ್ರೆ ಇದಕ್ಕೂ ತಗೋಬೇಕು, ಇದಕ್ಕೂ ತಗೋಬೇಕು, ಮತ್ತೆ ಅದನ್ನ ಆ ಕಡೆ ಮಲ್ಟಿಪ್ಲೈ ಮಾಡಬೇಕು, ತುಂಬಾ ಕಾಂಪ್ಲಿಕೇಶನ್. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಈ 11 ಅನ್ನ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. ಮಲ್ಟಿಪ್ಲೈ 11. ಸೊ ಎರಡು ಕಡೆನೂ ಕೂಡ ಮಲ್ಟಿಪ್ಲೈ ಮಾಡ್ತೀನಿ 11 ಅನ್ನ. ಸೊ ಎರಡು ಕಡೆನೂ 11 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 11 ಇಂಟು 5 ಅಂತ ಅಂದ್ರೆ 55x ಪ್ಲಸ್ ಇದು ಅಷ್ಟಕ್ಕೂ ಸೇರಿಸಿ 11 ಮಲ್ಟಿಪ್ಲೈ ಆಗುತ್ತೆ ಅಲ್ವಾ. ಸೊ 11 11 ಕ್ಯಾನ್ಸಲ್ ಆಯ್ತು, ಉಳ್ಕೊಂಡಿದ್ದೇನು 9 ಪ್ಲಸ್ 3k ಮಾತ್ರ. ಪ್ಲಸ್ 11 ಇಂಟು 7 ಅಂತ ಅಂದ್ರೆ 77k ವಿಚ್ ವಿಲ್ ಬಿ ಈಕ್ವಲ್ ಟು 11 ಇಂಟು 44 ಅಂತ 11 ಇಂಟು 4 ಅಂತ ಅಂದ್ರೆ 44. ಈಗ ನನಗೆ ಎಕ್ಸ್ ವ್ಯಾಲ್ಯೂ ಮಾತ್ರ ಬೇಕು. ಸೊ 55x ಅನ್ನ ಮಾತ್ರ ಉಳಿಸ್ಕೊಂಡು ಈಗ ಉಳಿದಿದ್ದೆಲ್ಲ ಆ ಕಡೆ ಕಳಿಸ್ತೀನಿ. 44 ಪ್ಲಸ್ ಆ ಕಡೆ ಹೋದ್ರೆ ಮೈನಸ್ 77k ಪ್ಲಸ್ 9 ಆ ಕಡೆ ಹೋದ್ರೆ ಮೈನಸ್ 9 ಪ್ಲಸ್ 3k ಆ ಕಡೆ ಹೋದ್ರೆ ಮೈನಸ್ 3k. ಸೊ ಇವಾಗ
44 ಮೈನಸ್ 9 ಏನಾಗುತ್ತೆ 35 ಮೈನಸ್ 77k ಮೈನಸ್ 3k ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್. 77 ಪ್ಲಸ್ 3 ಅಂತ ಅಂದ್ರೆ ಎಷ್ಟಾಯಿತು 80k ಡಿವೈಡೆಡ್ ಬೈ ಈ 55ನ ಆ ಕಡೆ ಕಳಿಸಿದ್ರೆ ಎಷ್ಟು ಎಲ್ಲಿಗೆ ಹೋಗುತ್ತೆ ಡಿನಾಮಿನೇಟರ್ಗೆ. ಈ ನೀವು ಇವಾಗ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ನೋಡಿ ಎಲ್ಲವೂ ಕೂಡ 5 ಇಂದ ಡಿವಿಸಿಬಲ್, ಇವೆಲ್ಲವೂ ಕೂಡ 5 ಇಂದ ಡಿವಿಸಿಬಲ್. ಸೊ ಏನು ಮಾಡ್ಬೋದು ನಾನು 5 ಅನ್ನ ಹೊರಗಡೆ ತೆಗಿತೀನಿ. ಸೊ 5 ಅನ್ನ ಹೊರಗಡೆ ತೆಗೆದ್ರೆ 5 7s 35 ಮೈನಸ್ 5 20s 80 ಡಿವೈಡ್ ಬೈ 55ನೇ ಡಿವೈಡ್ ಮಾಡಿ ಅದನ್ನ ಹಂಗೆ ಉಳಿಸ್ಕೊಳ್ರಿ. ಮೇಲ್ಗಡೆ ಮಾತ್ರ 5 ತಗೊಂಡ್ರು ಆಯ್ತು, ಇದರಿಂದ ತಗೊಂಡ್ರು ಸೇಮ್ ಆನ್ಸರೇ ಬರೋದು. 5 1s 5 11s ವಿಚ್ ವಿಲ್ ಬಿ ಈಕ್ವಲ್ ಟು 7 ಮೈನಸ್ 20k, ಇಲ್ಲಿ k ಬರೆಯೋದು ಮರ್ತೋಯ್ತು, 7 ಮೈನಸ್ 20k 11. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಎಕ್ಸ್. ಎಕ್ಸ್ ವಿಲ್ ಬಿ ಈಕ್ವಲ್ ಟು 7 ಮೈನಸ್ 20k ಡಿವೈಡೆಡ್ ಬೈ 11. ಇಷ್ಟೇ. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ ವೈ ಝಡ್ ವ್ಯಾಲ್ಯೂನ ನೀವು ಕಂಡುಹಿಡಿದ್ರೆ ಮುಗೀತು ಅಷ್ಟೇ ಸಾಲ್ವ್ ಮಾಡಬೇಕಾದ್ರೆ. ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದ್ರೆ ಅಲ್ಲೇ ಸ್ಟಾಪ್ ಮಾಡಬೇಕು. ಸೊ ಆ 3 ವೇರಿಯೇಷನ್ಗಳಲ್ಲಿ ಇದು ಒಂದು. ಸೊ ಇನ್ನು ಉಳಿದಿರೋ 2 ವೇರಿಯೇಷನ್ ಉಳಿದಿರುವಂಥ 2 ವೇರಿಯೇಷನ್ ವಿಡಿಯೋ ಲಿಂಕ್ಗಳು ಪ್ಲೇ ಲಿಸ್ಟಲ್ಲಿ ಇದೆ. ಆ ಪ್ಲೇ ಲಿಸ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.